that you are asking something else rather than this one. Always, sir. Oh, you are here. Sir, you can make it. Okay. Thank you. Sir, thank you. ದಿಸ್ DLRC ಮೀಟಿಂಗು ಎಲ್ಲ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು, ಅದು ಜನ್ಧನ್ ಯೋಜನೆಯಿಂದ ಇರ್ಬೋದು, ಪೆನ್ಷನ್ಸ್ ಇರ್ಬೋದು, ಅಂಬೇಡ್ಕರ್ ಯೋಜನೆ ಇರ್ಬೋದು, ಅಥವಾ ಪ್ರಧಾನಮಂತ್ರಿ ಅದರ ಇತರ ಯೋಜನೆಗಳಿರ್ಬೋದು, ಮುದ್ರಾ ಬ್ಯಾಂಕ್ ಯೋಜನೆಗಳಿರ್ಬೋದು, ಇದನ್ನೊಂದು ರಿವ್ಯೂ ಮಾಡುವಂಥದ್ದು 3 ತಿಂಗಳಿಗೊಮ್ಮೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಟಾರ್ಗೆಟ್ ಕೊಡ್ತಾವೆ, ಅವರಿಗೆ 3 ತಿಂಗಳಲ್ಲಿ ಒಂದು ಟಾರ್ಗೆಟ್ ಇರುತ್ತೆ. ಇಲ್ಲಿ ಕೆನರಾ ಬ್ಯಾಂಕ್ ನಮ್ಮ ಲೀಡ್ ಬ್ಯಾಂಕ್ ಆಗಿ ಈ ಒಂದು ಎಲ್ಲ ಬ್ಯಾಂಕರ್ಸನ್ನು ಮೀಟಿಂಗನ್ನು ಕರೆದು ಅವರವರ ಟಾರ್ಗೆಟ್ ಅಚೀವ್ ಆಗಿದೆ ಇಲ್ವೋ, ಆಗದಿದ್ದರೆ ಏನು ಪ್ರಾಬ್ಲಮ್ಸು, ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು, ಮತ್ತು ಆಗಿದ್ದರೆ ಮುಂದೆ ಏನು ನಾವು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ನಾವು ಮಾಡ್ತಾಯಿದ್ದೇವೆ. ಇವತ್ತು ಒಂದಷ್ಟು ಕಳೆದ 6 ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಭಾರಿ ನಿರೀಕ್ಷಿತವಾದಂಥ ಪ್ರಗತಿ ಆಗಲಿಲ್ಲ. ಅದು ಒಂದು ಇಯರ್ ಎಂಡ್ ಮತ್ತೊಂದು ಇಯರ್ ಬಿಗಿನಿಂಗ್ ಅಂತ ಹೇಳುವಂಥ ದೃಷ್ಟಿಯಿಂದ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಆದರೆ ಒಳ್ಳೆಯ ರೀತಿಯ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮುಂದಿನ 3 ತಿಂಗಳಿಗೆ ಮಾಡ್ತಾ ಇದ್ದಾರೆ, ಎಲ್ಲ ಒಳ್ಳೆಯದಾಗ್ತದೆ. ಆಸ್ ಯೂಶುವಲ್ ಸರ್ವಪಕ್ಷಗಳ ಸಭೆಗೆ ನೀವು ಹಾಜರಾಗದಂಥ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗಿದೆ. ನೋಡಿ, ನಾವು 2 ಬಾರಿ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿದ್ದೆವು, ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದೆವು. ನಿಮ್ಮ ಆರ್ಗ್ಯುಮೆಂಟನ್ನು ಬೇಸ್ ಮಾಡುವಾಗ ಇಲ್ಲಿಯ ಗ್ರೌಂಡ್ ರಿಯಾಲಿಟಿನ ತಿಳ್ಕೊಂಡು ಬರಲಿಕ್ಕೆ ಒಂದು ಟೀಮನ್ನು ಕರೆಸಿಕೊಂಡು ಆಮೇಲೆ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಬೇಕು ಅಂತ ಹೇಳುವಂಥದ್ದು ಭಾರಿ ಸ್ಪಷ್ಟವಾಗಿ ಹೇಳಿದೆವು. ನಮ್ಮ 4 ಕಾವೇರಿ ಬೇಸಿನ 4 ಡ್ಯಾಮ್ಗಳಲ್ಲಿ ಎಷ್ಟು ಸ್ಟೋರೇಜ್ ಇದೆ, ಕರ್ನಾಟಕದ ಜನರಿಗೆ ಎಷ್ಟು ಕುಡಿಲಿಕ್ಕೆ ನೀರು ಬೇಕು, 48% ಮಳೆ ಕಡಿಮೆ ಆದಂಥ ಹಿನ್ನೆಲೆಯಲ್ಲಿ ಆ 48%ಗೆ ನಾವು ಎಷ್ಟು ಶೇರ್ಗಳನ್ನು ಅಲ್ಲಿಗೆ ಬಿಡಬೇಕು, ಈ ರೀತಿ ಎಲ್ಲವನ್ನು ಅಧ್ಯಯನ ಮಾಡಿ ನಾವು ಮುಂದೆ ಹೋಗಬೇಕು. ಆದ ಕಾರಣ ಆ ರೀತಿಯ ವಾದಗಳನ್ನು ಮಂಡನೆ ಮಾಡಬೇಕು ಅಂತ ಹೇಳಿದರೆ ಆ ರೀತಿಯ ಯಾವುದೇ ವಾದಗಳನ್ನು ಮಂಡನೆ ಮಾಡಲಿಲ್ಲ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮನ್ನೇ ಎತ್ಕೊಂಡ್ರು, ಮತ್ತು ಕರ್ನಾಟಕದ ವಾಟರ್ ನಮ್ಮಲ್ಲಿ ಸ್ಟೋರೇಜ್ಗಳನ್ನು ಕರೆಕ್ಟಾಗಿ ತಿಳಿಸುವಂಥದ್ರಲ್ಲಿ ವಿಫಲರಾದದ್ದು, ಇದೆಲ್ಲವನ್ನು ನಾವು ಕಂಡಿದ್ದೇವೆ. ನಾವು ಪ್ರತಿ ಸರ್ತಿ ಕೂಡ ರಾಜ್ಯದ ಜಲ, ನೆಲ, ಭಾಷೆ ಎಲ್ಲ ಬಂದಾಗ ಒಟ್ಟಿಗಿರ್ತೀವಿ, ನೀವು ಮುಂದೆ ಹೋಗಿ ಅಂತ ಹೇಳಿದರೆ ಅಲ್ಲಿ ಕೊಟ್ಟ ಸಲಹೆಗಳನ್ನು ಕೂಡ ಅವರು ಪಾಲನೆ ಮಾಡದಿದ್ದರೆ ವೈ ವಿ ಶುಡ್ ಬಿ ಪಾರ್ಟ್ ಆಫ್ ದಟ್ ಆಲ್ ಪಾರ್ಟಿ ಮೀಟಿಂಗ್. ನಾವು ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾಯಿದ್ದೇವೆ. ಮಾತಿಗೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಾರೆ. ಕೋರ್ಟ್ನಲ್ಲಿ ವಾದವನ್ನು ಸಮರ್ಪಕವಾಗಿ ಮಾಡಲಿಕ್ಕಾಗದೆ ಕೋರ್ಟಿನಲ್ಲಿ ನೀವು ಈ ರೀತಿ ಮಾಡಿ ಅಂತ ಹೇಳಿದರೆ, ಈ ರೀತಿ ಆಗಬೇಕು ಅಂತ ಹೇಳಿದರೆ, ಅಲ್ಲಿರುವಂಥ ನಮ್ಮ ವಕೀಲರು ಕೂಡ ಒಪ್ಪಿಕೊಂಡ ಮೇಲೆ, ಆ ತಜ್ಞರ ಟೀಮ್ ಕೂಡ ಇತ್ತು, ಅವರು ಕೂಡ ಒಪ್ಪಿಕೊಂಡ್ರು ಕೂಡ ಆ ರೀತಿಯ ಮಾಹಿತಿಗಳನ್ನು ಕೊಡುವಂಥದ್ದು, ಆ ರೀತಿ ಕೇಸನ್ನು ಮುಂದೆ ತಗೊಂಡು ಹೋಗೋದರಲ್ಲಿ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದರೆ ವೈ ವಿ ಶುಡ್ ಬಿ ಪಾರ್ಟ್ ಆಫ್ ದಟ್ ಇದು. ಆದ ಕಾರಣ ನಾವೇನು ರಾಜ್ಯದ ಇವತ್ತು ಕೂಡ ನಾವು ಹೇಳ್ತಾ ಇದ್ದೇವೆ, ನೀರು ಬಿಡಬೇಡಿ ಅಂತ ಹೇಳುವಂಥದ್ದನ್ನು ಇವತ್ತಲ್ಲ ಅವತ್ತೇ ಹೇಳಿದ್ದೀವಿ. ನಾವೆಲ್ಲ ಒಟ್ಟಾಗಿ ಮಾಡೋಣ, ವಿಧಾನಸಭಾ ಅಧಿವೇಶನ ಕರೆದಿ ಅಂತ ಭಾರಿ ಹಿಂದೆಯೇ ಹೇಳಿದ್ದೇವೆ. ನಾವು ವಿಧಾನಸಭಾ ಅಧಿವೇಶನದಲ್ಲಿ ನಿಶ್ಚಯ ಆಗಲಿ, ಇಡೀ ರಾಜ್ಯದ ಬಗ್ಗೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಲಿ, ಆ ರೆಸೊಲ್ಯೂಷನ್ನ ಮೇಲೆ ಮುಂದೆ ಹೋಗೋಣ ಅಂತ ಹೇಳುವಂಥದ್ದನ್ನು ಏನೇ ಹೇಳಿದರೂ ಕೂಡ ಅವರದ್ದೇ ಹಂತ ಫೇಲ್ಯೂರ್ ಆದಮೇಲೆ ಬಾಕಿ ಎಲ್ಲರ ನೆನಪಾಗುತ್ತೆ. ಎಲ್ಲವನ್ನ ಕೇಂದ್ರ ಕೋರ್ಟ್ನಲ್ಲೆಲ್ಲ ಮ್ಯಾಟರ್ಸ್ ಇರುವಾಗ ಎಲ್ಲದರಲ್ಲಿ ಹಸ್ತಕ್ಷೇಪ ಮಾಡಿ ಅಂತ ಹೇಳಿದರೆ ಏನಾಗ್ಬೋದು ಪರಿಸ್ಥಿತಿ. ಆದ ಕಾರಣ ನೋಡಿ, ಸೆಕ್ಷನ್ 6A ಅಮೆಂಡೆಡ್ ಆ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಇರುವಂಥದ್ದನ್ನು ಇವರೇನು ಪರಿಗಣನೆ ತಗೊಳ್ತಾ ಇಲ್ಲ. ಹಿಂದಿನ ಟ್ರಿಬ್ಯುನಲ್ ಆರ್ಡರ್ನಲ್ಲಿದೆ, ಪ್ಯಾರಾ 28-29 ಇಫ್ ಐ ಆಮ್ ರೈಟ್, 28-29ನಲ್ಲಿ ಆರ್ಡರಲ್ಲಿದೆ ಏನು ಅಂತ ಹೇಳಿದರೆ 2 ಕಾನ್ಸೆಕ್ಯೂಟಿವ್ ಇಯರ್ಸ್ ಮಳೆ ಕಡಿಮೆ ಆದರೆ ಆ ನೀರನ್ನು ವಿತರಣೆ ಮಾಡಬೇಕು ಅಂತ ಹೇಳಿದರೆ ಅಲ್ಲಿಯ ರಿಯಾಲಿಟಿಗಳನ್ನು ಅರ್ಥ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಇದನ್ನೆಲ್ಲ ಮಾಡಿ ಅಂತ ಹೇಳಿದರೆ ಮಾಡೋದಿಲ್ಲ. ನಾವು ಮೀಡಿಯಾಕ್ಕೂ ಕೂಡ ಹೇಳಕ್ಕೆ ಹೋಗಿಲ್ಲ, ಯಾಕೆಂತ ಹೇಳಿದರೆ ನಾವು ಒಳಗೆ ಮಾತಾಡಿದ್ದನ್ನು ಮೀಡಿಯಾಕ್ಕೆ. ಆದರೆ ಇವತ್ತು ನಮ್ಮ ಮೇಲೆ ಎಲ್ಲ ಗೂಬೆ ಕೂರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ನಾವು ಕೂಡ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ವಿಚಾರಗಳನ್ನು ಬಾಹ್ಯವಾಗಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ಮೇಲುಸ್ತುವಾರಿ ಸಮಿತಿ 3,000 ಕೊಟ್ಟದ್ದು, ಸುಪ್ರೀಂ ಕೋರ್ಟ್ 6,000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳ್ತಾರೆ. ಆಶ್ಚರ್ಯಕರವಾದಂಥ ಸಂಗತಿಗಳು. ಆದ ಕಾರಣ ಎಲ್ಲೋ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ನಾವು ಖಂಡಿತವಾಗಿಯೂ ರಾಜ್ಯದ ಜನರ ಪರವಾಗಿದ್ದೇವೆ. ನಮ್ಮ ಅಟೆಂಪ್ಟ್ಗಳನ್ನು ಅತ್ಯಂತ ವೇಗವಾಗಿ ನಾವು ಮುಂದುವರಿಸ್ತಾ ಇದ್ದೇವೆ. ಏನೆಲ್ಲ ಮಾಡಬೇಕು ಅಂತ ಹೇಳುವಂಥ ಸಣ್ಣ ಪ್ರಯತ್ನಗಳನ್ನು ಮಾಡಿದ್ದೇವೆ. ಎಲ್ಲವನ್ನ ಬಾಹ್ಯವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸರ್, ಈಗ ಬೋರ್ಡ್ ಸ್ಥಾಪನೆ ಮಾಡಲಿಕ್ಕೆ 4 ವಾರ ಗಡುವು ಕೊಟ್ಟಿದೆ, ಅದನ್ನು ಮಾಡ್ಲಿಕ್ಕೆ ಬಿಡ್ತೀರಾ ಸರ್ ನೀವು ಸಂಸದ? ಸರ್ ನಾವೆಲ್ಲ ಏನು ಹೇಳ್ತದೆ, ಬೋರ್ಡ್ ಮಾಡಬೇಕು ಅಂತ ಹೇಳಿದರೆ ಅದು 4 ವಾರದಲ್ಲಿ ಮಾಡುವಂಥದ್ದಲ್ಲ. ಅದಕ್ಕೆ ಅದರದ್ದೇ ಆದಂಥ ಪ್ರೊಸೀಜರ್ಸ್ ಮಾಡಬೇಕು. ಮುಂದೆ ಎಲ್ಲ ನೀರುಗಳನ್ನು ಹೇಗೆ ಬಿಡಬೇಕು ಅಂತ ಹೇಳುವಂಥ ಲಾಂಗ್ ಸ್ಟ್ರಾಟಜಿಗಳನ್ನು ಅದರಲ್ಲಿ ಇನ್ವಾಲ್ವ್ ಮಾಡಬೇಕು. ಅದು ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗಬೇಕು. ಅದೇನು
ಅದೇ ರೀತಿ ಆಗುತ್ತೆ ಅಂತ ಅಲ್ಲ. ಈಗ ಪಾರ್ಲಿಮೆಂಟಿಗೆ ಬಂದ ಕೂಡಲೇ ಅವರು 30 ಜನ ಇದ್ದಾರೆ, ನಾವು 28 ಜನ ಇರೋದು. ಯಾರು? ತಮಿಳುನಾಡಿನವ್ರು 30 ಜನ ಎಂ ಪಿಗಳಿದ್ದಾರೆ, ನಾವು 28 ಜನ ಇರುವಂಥದ್ದು. ಈ ಸಂದರ್ಭದಲ್ಲಿ ಬೇರೆ ಡಿಸ್ಕಷನ್ಗಳು ಕೂಡ ನಡೆಯುವಂಥದ್ದು ಆಗಬೇಕು. ಆದರೆ ಏಕಾಏಕಿ ನೀವು ಬೋರ್ಡ್ ರಚನೆ ಮಾಡಿ ಅಂತ ಹೇಳಿರುವಂಥದ್ದು ಇದು ಖಂಡಿತವಾಗಿಯೂ ಸಮಂಜಸ ಅಲ್ಲ. ನಾನು ಕೋರ್ಟ್ನ ಮೇಲೆ ಗೌರವವಿದ್ದು ಮಾತು ಹೇಳ್ತಾ ಇದ್ದೀನಿ, ಆದರೆ ಸಮಂಜಸ ಅಲ್ಲ. ಇವತ್ತಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡದೆ ಯಾವುದೇ ತೀರ್ಮಾನಗಳು ಸರಿಯಲ್ಲ. ನಾವು ಇವತ್ತು ಕೂಡ ಹೇಳ್ತಾ ಇದ್ದೇವೆ, ನೀರು ಬಿಡಬಾರ್ದು. ನಮ್ಮ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಿಯಿಂದ ಒಂದು ಎಕ್ಸ್ಪರ್ಟ್ಸ್ ಕಮಿಟಿಗಳನ್ನು ಇಲ್ಲಿ ಕಳಿಸ್ಕೊಡ್ಬೇಕು. ಆ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಅಧ್ಯಯನ ಮಾಡಬೇಕು. ಈ ವರ್ಷ ಆದ ಮಳೆ ಎಷ್ಟು, 4 ರಿಸರ್ವರ್ಗಳು ಎಷ್ಟು ನೀರಿದೆ, ಕರ್ನಾಟಕದ ಜನರಿಗೆ ಚಾಮರಾಜನಗರ, ಹಾಸನ, ರಾಮನಗರ, ಮಂಡ್ಯದಿಂದ ಹಿಡಿದು ಬೆಂಗಳೂರಿನವರೆಗೆ ಎಷ್ಟು ಕುಡಿಲಿಕ್ಕೆ ನೀರು ಬೇಕು ಹೇಳುವಂಥದ್ದನ್ನೆಲ್ಲವನ್ನು ಅಧ್ಯಯನ ಮಾಡಿಯೇ ಮುಂದೆ ಹೆಜ್ಜೆ ಇಡಬೇಕು ಅಂತ ನಮ್ಮ ಬಲವಾದಂಥ ಪ್ರತಿಪಾದನೆ. ನಾವು ಈಗಾಗಲೇ ಹೇಳಿದ್ದೀವಿ, ನಾವು ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಲ್ಲಿ ಮಾತಾಡಿದ್ದೀವಿ, ಸುದೀರ್ಘವಾದಂಥ ಚರ್ಚೆ ಮಾಡಿದ್ದೀವಿ. ಇವತ್ತು ನಮ್ಮ ಇರಿಗೇಷನ್ ಮಿನಿಸ್ಟ್ರು ವಾಟರ್ ರಿಸೋರ್ಸ್ ಮಿನಿಸ್ಟ್ರಲ್ಲಿ ಮಾತಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಜಂಟಿಯಾಗಿ ಹೇಗೆ ಮುಂದೆ ಹೋಗಬೇಕು ಅಂತ ಹೇಳುವಂಥದ್ದು ನೋಡ್ತೀವಿ. ನಾವು ಅನ್ಯಾಯವಾಗಿ ಪಕ್ಷಪಾತಿಯಾಗಿ ಯಾರು ಏನು ಮಾಡಬೇಕು ಅಂತ ನಾವು ಕೇಳಲ್ಲ ಸರ್. ಈಗ ನಾನು ಹೇಳಿದ್ದೆ ಅದನ್ನು. ಈಗ ಇವತ್ತು ಅಂತಲ್ಲ, ನಾನು ಲಾ ಮಿನಿಸ್ಟರ್ ಆಗುವಾಗಲೇ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದನ್ನು ನೀವು ಮಾಧ್ಯಮದಲ್ಲೆಲ್ಲ ಹೇಳಿದ್ದೀರಿ. ಈಗಲ್ಲ, ಭಾರಿ ಹಿಂದೆ ಹೇಳಿದ್ದೀನಿ ಸರ್. ನಾವು ಒಮ್ಮೆ ಹೇಳಿದ ಮೇಲೆ ಹೇಳಿದಂಗೆ, ಬೆಳಿಗ್ಗೆ ಒಬ್ಬರು ಬಂದು ಕೇಳಿದರೆ ಒಂದು, ಸಾಯಂಕಾಲ ಒಬ್ಬರು ಬಂದು ಕೇಳಿದರೆ ಒಂದು ಅಂತ ಹೇಳೋದಿಲ್ಲ. ಖಂಡಿತವಾಗಿಯೂ ಟ್ರಿಬ್ಯುನಲ್ ಮತ್ತೊಂದು ಏನು ಫಾರ್ಮೇಷನೋ ನೇರವಾಗಿ ಇದರ ಅಧ್ಯಯನಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಾನು ಮಾತಾಡಿದ್ದೀನಿ ನಿನ್ನೆ ಉಮಾಭಾರತಿಯವರ ಜೊತೆ ಸುದೀರ್ಘವಾಗಿ 1.5-2 ಗಂಟೆಗಳ ಅವರಿಗೆ ಅವರ ಇತಿಮಿತಿಗಳೆಷ್ಟು, ಇವತ್ತು ಕೋರ್ಟ್ನಲ್ಲಿ ಪೆಂಡಿಂಗ್ ಇರುವಾಗ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಇದೇನು, ಅಥವಾ ಮುಂದೆ ಬೋರ್ಡ್ ಮಾಡಬೇಕು ಅಂತ ಹೇಳಿದರೆ ಆ ಮಿನಿಸ್ಟ್ರಿ ಮುಖಾಂತರ ಹೋಗಬೇಕಾದಂಥ ಸಂದರ್ಭ, ಹಾಗೆ ಏನು ಮಾಡಬೇಕು, ಇದನ್ನೆಲ್ಲವನ್ನು ಮಾಡಿದ್ದೇವೆ. ಇದೊಂದು ಸ್ವಲ್ಪ ಒಂದು ಸೆನ್ಸಿಟಿವ್ ಇಶ್ಯೂಸ್ ಆದ ಕಾರಣ ಇದನ್ನು ಮಾಧ್ಯಮದ ಮುಂದೆ ಬಾಹ್ಯವಾಗಿ ಡಿಸ್ಕಸ್ ಮಾಡಲಿಕ್ಕೆ ಆಗೋದಿಲ್ಲ.